ದೂರು ನೀಡಿದ ಜೆಡಿಎಸ್ನ ವಿರುದ್ಧ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಎಂಎಲ್ಎ ನಿಗಮ ಮಂಡಳಿಯ ಅಧ್ಯಕ್ಷನಾಗಿದ್ದನ್ನ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಜೆಡಿಎಸ್ ವಿರುದ್ಧ ಈ ರೀತಿಯಾಗಿ ಬಾಲಕೃಷ್ಣ ಗುಡುಗಿದ್ದಾರೆ. ನಾವು ಅಧಿಕಾರದಲ್ಲಿದ್ದದ್ದನ್ನ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಜನರಿಗೆ ಅಕ್ಷತೆ ಬೇಕಾ, ಗ್ಯಾರಂಟಿ ಬೇಕಾ ಅಂತ ನಾನು ಕೇಳಿದ್ದೀನಿ ಅಂತ ರಾಮನಗರದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಜೆಡಿಎಸ್ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ನಾವು MLA ಆಗಿರೋದು, ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ದೂರು ಕೊಟ್ಟವ್ರೆ, ಕಾನೂನು ರೀತಿ ಪರಿಶೀಲನೆ ಮಾಡಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ಹೇಳಿರ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ ಅಂತೀವಿ. ಅದರಿಂದ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವಿ ನಾವು? ಏನು ಯಾರನ್ನ ಓಡ್ಕೊಂಡು ಹೋಗ್ತಾ ಇದೀವಿ? ನೀವು ಓಟ್ ಹಾಕ್ತಾರೆ ಬಿಡೋದಿಲ್ಲ ನಿಮ್ಮನ್ನ ಅಂತ. ಏನೋ ಅವ್ರಿಗೆ ತಡ್ಕೊಳಕ್ಕಾಯ್ತಿಲ್ಲ. ನಾವು ಅಧಿಕಾರದಲ್ಲಿರೋದನ್ನ ಅವ್ರ ಕುಟುಂಬ ತಡ್ಕೊಳಕ್ಕಾಯ್ತಲ್ಲ, ಹೋಗವ್ರೆ. ಅವ್ರಿಗೆ ದೇವ್ರು ಒಳ್ಳೆಯದು. ಸರ್, ಈಗ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಆರೋಪ ಇದೆ ಸರ್. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಸರ್? ಕುಮಾರಸ್ವಾಮಿ ಅವರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ. ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ದಿವಸ ಒಂದೊಂದು ಥರ ಇರ್ತದೆ. ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು, ಹಾಕಿ ಬಿಜೆಪಿಗೆ ಓಟು, ಒಂದು ದಿವಸ ನೀವೆಲ್ಲ ಅನುಭವಿಸ್ತೀರಾ, ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಅಂತ ಹೇಳಿದ್ರು ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದು ಇಲ್ವಾ? ಅವ್ರ ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೆಯದಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದು ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಪ್ರತಿಕ್ರಿಯೆ. ಅಂದ್ರೆ ಮತದಾರರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇವರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿಗಳನ್ನು ಹಿಂಪಡೆಯಲಾಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಮತದಾರರಿಗೆ ಅಂತ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ. ಆ ವಿಚಾರವಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ನಾನು MLA ಆಗಿರೋದು, ಚೇರ್ಮನ್ ಆಗಿರೋದನ್ನ JDS ಇಂದ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇರೋ ವಿಚಾರ ಮಾತಾಡಿದ್ದೀವಿ. ಅಂದರೆ ಅಕ್ಷತೆ ಬೇಕಾ ಜನರಿಗೆ ಅಥವಾ ಗ್ಯಾರಂಟಿಗಳು ಬೇಕಾ ಅಂತ. ಅದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದೇನಿದೆ? ಮತದಾರರನ್ನ ಬೆದರಿಸಿ ಏನಾದರೂ ಓಟ್ ಹಾಕಿಸ್ಕೊಳ್ಳೋದಕ್ಕಾಗತ್ತಾ? ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ, ಅವ್ರು ಮಾಡ್ತಾ ಇರುವಂಥ ಆರೋಪಗಳಿಗೆ ಯಾವುದೇ ರೀತಿಯ ಮಹತ್ವ ಇಲ್ಲ. ದಿನಕ್ಕೊಂದು ಥರ ಇರುತ್ತೆ ಕುಮಾರಸ್ವಾಮಿ ಅವರ ಆರೋಪಗಳು. ಅವ್ರಿಗೆ ಬೇಕಾದ ಹಾಗೆ ಅವರ ಅನುಕೂಲಕ್ಕೆ, ಅದಕ್ಕೆ ಹೆಚ್ಚಿಗೆ ಮಹತ್ವ ಇಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.